ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗ್ ಬರೋ ಗಂಡಾಂತರಗಳ ಬಗ್ಗೆ ನನಗೆ ಗೊತ್ತು. ನನ್ನ ಸುತ್ತಲೂ ಇರೋ ಅಪಾಯಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ಯಾವ ಪ್ರಾಬ್ಲಮ್ ಆದ್ರೂ ನನ್ನನ್ನು ಹುಡ್ಕೊಂಡು ಬರಬಹುದು ಅಂತನೂ ನನಗೆ ಗೊತ್ತು. ನನ್ನ ಜಾತಕದ ಬಗ್ಗೆ ನನಗೆ ಗೊತ್ತಿದೆ. ನನಗೆ ಗೊತ್ತಿರೋ ವಿಷಯನ ನನ್ನಿಂದ ಮುಚ್ಚಿಡೋದು ಯಾಕೆ ಹೇಳಿ? ಭಾಗ್ಯ, ಅದು ಮುಚ್ಚಿಡೋದೇನು ಮಿತ್ರ ಅವರೇ? ಏನ್ ಮಾತಾಡ್ತಿದ್ರಿ? ಮುಚ್ಚಿಡೋ ಅಂತ ವಿಷಯ ಏನಿದೆ? ಏನಿಲ್ಲ ಭಾಗ್ಯ, ಆಫೀಸಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಅದು ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅನ್ಕೊಂಡಿದ್ದೆ. ಮತ್ತೆ ಮುಚ್ಚಿಡೋದು ಯಾಕೆ ಅಂತ ಇವ್ರಿಗೆ ಹೇಳ್ತಿದ್ದೆ. ಓ ಹೌದಾ, ಸರಿ. ನೀವು ಹೊರಗಡೆ ಹೊರಟಿದ್ರಲ್ಲ, ಕಾರ್ ಕೀ ಅಲ್ಲೇ ಮರ್ತ್ಬಿಟ್ಟಿದ್ರಿ, ಕೊಡೋಣ ಅಂತ ಬಂದೆ, ತಗೊಳ್ಳಿ. ಹಾ, ಥ್ಯಾಂಕ್ ಯು. ಮಿತ್ರ, ಸ್ವಲ್ಪ ಹುಷಾರು ಕಂದ. ಇನ್ನೊಂದು 13 ತಿಂಗಳವರೆಗೂ ಈ ವಿಷಯ ಭಾಗ್ಯ ಕೂಡ ಗೊತ್ತಾಗಬಾರ್ದು. ನಾವು ಮಾತಾಡೋ ಪ್ರತಿಯೊಂದು ವಿಷಯನೂ ಜಾಗೃತಿಯಾಗಿ ಮಾತಾಡಬೇಕು. ಓಕೆ ಮಾಮ್. ಸರಿಯಾದ್ರೆ ಇವಾಗ ಕೂಡ ಅದು ಅಷ್ಟು ಮುಖ್ಯವಾದ ಕೆಲಸ ಅಲ್ಲ ಅಂತಿದ್ಯಲ್ಲ, ಎಲ್ಲೂ ಹೋಗ್ಬೇಡ ಕಂದ. ಹತ್ರನೇ ಮಾಮ್, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನಿನ್ಗೆ ಸಣ್ಣ ಸೂಜಿ ಚುಚ್ಚಿದ್ರು ಕೂಡ ಆ ನೋವು ನನಗಾಗತ್ತೆ ಕಂದ. ಇಷ್ಟು ದೊಡ್ಡ ವಿಷಯ ಗೊತ್ತಾದ್ಮೇಲೂ ನಿನ್ ತಾಯಿಯಾಗಿ ಹೇಗ್ ಕಳಿಸ್ಲಿ ಹೇಳು? ನಿಮ್ಮಮ್ಮ ಹೇಳೋ ಮಾತನ್ನ ಕೇಳು ಮಿತ್ರ. ಸರಿ. ಭಾಗ್ಯ, ಯಾರಿಗೇನ್ ಬೇಕೋ, ಯಾವಾಗ ಯಾರಿಗೇನ್ ಕೊಡ್ಬೇಕೋ ಎಲ್ಲ ನಿಂಗ್ ಚೆನ್ನಾಗ್ ಗೊತ್ತು. ಎಲ್ಲರ ಬಗ್ಗೆನೂ ಯೋಚಿಸ್ತೀಯ. ನಮ್ಮವ್ರ ಬಗ್ಗೆ ಯೋಚನೆ ಮಾಡ್ದೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ಲಿ ಅಜ್ಜಿ? ನಮ್ಮವ್ರು ಅಂದ್ ಮಾತ್ರಕ್ಕೆ ಯೋಚನೆ ಮಾಡ್ಬೇಕು ಅಂತಿಲ್ವಲ್ಲಮ್ಮ. ಅವ್ರ ಕೆಲ್ಸ ಅವ್ರವ್ರಿಗಿರತ್ತೆ. ಇಲ್ಲಿ ಈ ಸಂಜನಾ ನೋಡು, ಯಾವಾಗ್ಲಾದ್ರೂ ಅಪ್ಪಿ ತಪ್ಪಿ ಆದ್ರೂ ನಂಗ್ ಹೀಗ್ ಟ್ಯಾಬ್ಲೆಟ್ ಕೊಟ್ಟಿದ್ದಾಳ ಕೇಳು. ಅಜ್ಜಿ, ಅದ್ಕೇನ ಹೋಗ್ಳು, ಪರವಾಗಿಲ್ಲ. ಆದ್ರೆ ನನ್ಗ್ಯಾಕ್ ಬೈತಾ ಇದೀಯಾ? ಬೈಬೇಕು ನಿನ್ಗೆ, ಆಗಾದ್ರೂ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗತ್ತೆ. ಅವಳಿಗಷ್ಟೇ ಹೇಳೋದಲ್ಲ ಕಣೋ, ನೀನ್ ಕೂಡ ತಿಳ್ಕೋಬೇಕು. ಅಲ್ಲ, ನಾನ್ ಯಾಕೆ? ನನ್ಗೆಲ್ಲ ಗೊತ್ತಿದೆ. ಹಾ, ಗೊತ್ತು ಗೊತ್ತು. ಅದು ಅಜ್ಜಿ, ನಾಳೆ ಅಕ್ಷಯ ತೃತೀಯ ಅಲ್ವಾ? ನಮ್ಮನೇಲಾದ್ರೆ ತರೋ ಹೊಸ ಬಂಗಾರದ ಜೊತೆ ಹಳೆ ಬಂಗಾರ ಕೂಡ ಪಾಲಿಶ್ ಮಾಡಿಸಿ ಪೂಜೆ ಮಾಡ್ಸೋದ್ ಅಭ್ಯಾಸ. ಆದ್ರೆ ಇಲ್ಲಿ ಹೇಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಹೇಗ್ ಮಾಡಿದ್ರಿ ನಮ್ಮ? ಇನ್ ಮುಂದೆ ನಿಂಗ್ ಬೇಕಾದ ಹಾಗೆ ಮಾಡು. ಆದ್ರೆ ಅತ್ತೆ ಏನಂತಾರೋ
ಅರವಿಂದ ಏನಂತಾಳಮ್ಮ, ಅವಳು ಕೂಡ ಖುಷಿಯಿಂದ ಒಪ್ಕೋತಾಳೆ. ಭಕ್ತಿಯಿಂದ ಮಾಡೋ ಕೆಲ್ಸ ಅಲ್ವಾ, ಬೇಡ ಅಂತ ಅವಳು ಹೇಳಲ್ಲ. ಆದ್ರೂ ನಿನ್ನತ್ತೆಗ್ ನಾನ್ ಹೇಳ್ತೀನಿ, ನೀನ್ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹಾಗೇ ಮಾಡು. ಸರಿ ಆಯ್ತು ಅಜ್ಜಿ. ನಾಳೆ ಮನೇಲಿರೋ ಒಡವೆ ಎಲ್ಲ ತೆಗೆದು ಪೂಜೆ ಮಾಡ್ತಾಳಾ? ಮಾಡ್ತೀನಿರು, ಬನ್ನಿ. ಏನು ಎಲ್ರೂ ಸೇರಿ ಮೀಟಿಂಗ್ ನಡೆಸ್ತಾ ಇದ್ದೀರಾ? ಏನಿಲ್ಲಣ್ಣ, ನಾಳೆ ಆತಗೆ ಒಡವೆಗಳ ಪೂಜೆ ಮಾಡಿಸ್ತಾರಂತೆ. ಏನು ಒಡವೆಗಳ ಪೂಜೆನಾ? ಹೌದಣ್ಣ, ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ಹೊಸ ಬಂಗಾರ ಹಳೆ ಬಂಗಾರ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರಂತೆ. ಸಂಜನಾ, ಇಂಥದ್ದನ್ನೆಲ್ಲ ಈಗ್ಲೇ ನೀನು ಕಲ್ತ್ಕೋ. ಅಯ್ಯೋ ಅಣ್ಣ, ನೀನುನಾ ಇಷ್ಟೊತ್ತವರೆಗೂ ಈ ವಿವೇಕು ತಲೆ ತಿಂದ, ಇವಾಗ ನೀನ್ ಬೇರೆ ಅಡ್ವೈಸ್ ಕೊಡ್ತಿದ್ಯಾ. ಅವ್ರು ಯಾವ್ದೇ ಸಲಹೆ ಕೊಟ್ರು ನಿನ್ನೊಳ್ಳೇದಕ್ಕೆ ಅಲ್ವಾ ಸಂಜನಾ? ನಾಳೆ ಈ ಅಕ್ಷಯ ತೃತೀಯ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾಳೋ ನಾನು ನೋಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆಂಟಿ? ಭಾಗ್ಯ ಒಳ್ಳೆವಳು ಅಂತ ಎಲ್ರ ಹತ್ರ ಹೊಗಳ್ಸ್ಕೊಳ್ತಿದಳಲ್ಲ, ಇನ್ ಮುಂದೆ ಹಾಗ್ ಹೊಗಳ್ದೇ ಇರೋ ಹಾಗ್ ನಾವ್ ಮಾಡ್ಬೇಕು. ಆ ಕೆಲ್ಸ ಆಗ್ಬೇಕು ಅಂದ್ರೆ ಭಾಗ್ಯ ಮಾಡೋ ಕೆಲ್ಸದಲ್ಲಿ ಲೋಪ ಕಾಣ್ಬೇಕು. ಅವಳು ಮಾಡೋ ಪ್ರತಿ ಕೆಲ್ಸದಲ್ಲೂ ಏನಾದ್ರೂ ಕೆಟ್ಟದಾಗ್ಬೇಕು. ಹಾಗಾದ್ರಷ್ಟೇ ಅರವಿಂದ ಅಕ್ಕ ಇನ್ ಮುಂದೆ ಆ ಭಾಗ್ಯ ಈ ಮನೆ ಸೊಸೆ ಸ್ಥಾನಕ್ಕೆ ಸರಿ ಅಲ್ಲ ಅಂತ ತಾನಾಗೆ ನಂಬೋದು. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಚಿಕ್ಕಮ್ಮ? ಹೇಳ್ತೀನಿರು. ಹಲೋ, ಎಲ್ಲಿದೀಯಾ? ಕೆಳಗಿದ್ದೀನಿ ಮೇಡಮ್. ಅರ್ಜೆಂಟ್ ಆಗಿ ಸೆಲ್ಲಾರ್ ಹತ್ರ ಬಾ. ಏನ್ ಮೇಡಮ್, ಯಾಕೆ ಬರಕ್ ಹೇಳಿದ್ರಿ? ನಾಳೆ ನೀನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು. ಏನ್ ಮೇಡಮ್ ಅದು? ಸರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ. ಚಿಕ್ಕಮ್ಮ, ನಾವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಖಂಡಿತ ಆಗೇ ಆಗುತ್ತೆ, ಡೋಂಟ್ ವರಿ. ಅಮ್ಮ ಭಾಗ್ಯ, ಒಡವೆ ಪಾಲಿಶ್ ಮಾಡೋರು ಇನ್ನೂ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ ಅಜ್ಜಿ, ನಾನೊಂದ್ಸರಿ ಫೋನ್ ಮಾಡಿ ಕೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.